ಗುಡ್ ಮಾರ್ನಿಂಗ್ ಗೈಸ್. ಇಲ್ಲಿ ನೋಡ್ರಿ ಅಂತ ಹಾಲತ್ ನೋಡ್ರಿ. ನಿನ್ನೆಂದಿಗೆ ಈಗ ಆರಾಮಿಲ್ಲ, ಥಂಡಿ ತಂದಿತ್ತು ಅಂತೇಳಿ ನಾನು ಮೊದಲು ಕೆಳಗೆ ಮುಕ್ಕೊಂಡೆ. ನನಗೆ ರೀತಿ ಬಂದಿಲ್ಲ, ಅಂದರೆ ಈ ಕಿತ್ತು ಕೆಳಗೆ ಮುಕ್ಕೊಂಡೆ. ಹೀಗಾಗಿ ಫ್ಯಾನ್ ಹತ್ತಲ್ಲ ತಂತಕ್ಕೆ ಬೆನ್ನು ಸದೈತೆ ಅಂತೇಳಿ ಇಲ್ಲಿ ಮುಕ್ಕೊಂಡ್ಲೆ. ಏನು ಟ್ರಿಪ್ಪ ನಿನ್ನೆ ಹೊಟ್ಟೆ ನಿದ್ದಿನಿಲ್ಲ, ಕೂಲಿ ಮುಕ್ಕೊಂಡಿನಿ. ಈಕೆಗಂತೂ ಪಾಪ ಫುಲ್ ಥಂಡಿ ಆತೈತೆ, ಜ್ವರ ಬರೆದು ಹೋಗೋದಾಗತ್ತೈತಿ. ಜ್ವರ ಐತಾನೆ, ಜ್ವರ ಐತಿ, ಸ್ವಲ್ಪ ಜ್ವರ ಐತ್ರಿ. ನಿನ್ನೆಗೀಗೊಂದು ಪ್ಯಾರಾಸಿಟಮಾಲ್ ಕೊಟ್ಟಿದ್ದೆ. ಹೇಳಿದ್ವಿ ಎಲ್ಲರೂ 3 ಮಂದಿ ಕೂಡಿ ನಡಿ ಹೋಗಮ್ಮ ಹಾಸ್ಪಿಟ್ಲ್ಗೆ ಹೋಗಮ್ಮ ಅಂತೇಳಿ. ನಾನು ಕೇಳಿಲ್ಲ, ಒದ್ದಾಡಕ್ಕೆ ಹೋದ್ ಮಕ್ಕೊಂಡ್ಲೆ. ಇವತ್ತು ಅಲ್ಲಂಗೆ ಏನೋ ಹಬ್ಬ ಐತ್ರಿ, ಒಳಗಿಂದ ಹೊರಗಿಂದ ಹಾಲಿರೋದ್ರಿಂದ ಗೊತ್ತಿಲ್ಲರಪ್ಪ, ಏನೋ ಹಬ್ಬ ಐತಿ ಇವತ್ತು. ಒಳಗಿಂದದಿಲ್ಲ, ಇವತ್ತು ನಾಗರ ಪಂಚಮಿ. ಇವತ್ತು ನಾಗರ ಪಂಚಮಿ ಅಂತ. ಮತ್ತು ಇದು ಶುಕ್ರವಾರ, ಇದು ಇರಲ್ಲ, ಶ್ರಾವಣ ಶುಕ್ರವಾರ ಇರಲಿಲ್ಲ, ಶ್ರಾವಣ ಗುರುವಾರ ಇರ್ತೈತೆ ನಾವ ಶ್ರಾವಣ ಹತ್ತೈತಿ. ಮತ್ತು ಈಗ ನಾವು ಪೂಜೆ ಮಾಡೋ ಶ್ರಾವಣ ಗುರುವಾರದಲ್ಲಿ ಲಕ್ಷ್ಮೀ ಪೂಜೆ ಇಲ್ಲ ಅಲ್ಲ, ನಾಳೆಗೇನೆ ಶುಕ್ರವಾರಕ್ಕೊಮ್ಮೆ ಇರ್ತೈತಿಲ್ಲ, ಶ್ರಾವಣ ಶುಕ್ರವಾರದಿಲ್ಲ. ಗುರುವಾರ. ಓಹೋ ನಾಳೆಗೂ ಐತಿ, ಇವತ್ತು ಮತ್ತು ಹಾರ ತೊಗೊಂಬಂದಿಲ್ಲ. ಮುಂಜಾನೆ ಯಾವಾಗ ತೊಗೊಂಬರ್ಲಿ? ಸಂಜೆಗೆ ಸಂಜೆಗೆ ತೆಂಗಿನಕಾಯಿ ಹೋಗಿ ಮಾರ್ಕೆಟ್ ತೊಗೊಂಬರ್ಬೇಕು. ಮುಂಜಾನೆ ತೊಗೊಂಬಂದಿದ್ರೆ ಮತ್ತು ನಾನು ಹೇಳೋಕೆ ಲೇಟ್ ಮಾಡಿದೆ. ಈ ಸಂಜೆಗೆ ಮಾಡ್ತಾರೆ ಪೂಜೆ, ಸಂಜೆಗೆ ತೊಗೊಂಬಂದ್ರೆ ಮೋಸ್ಟ್ಲಿ ನಾಳೆ ಸಲುವಾಗಿರ್ಬೋದು. ನಾ ಈಗ ಏನೋ ಪೂಜೆ ಐತೆ ಅಂದ್ಕೊಂಡಿದ್ದೆ, ಇಲ್ಲ ನಾಳೆ ಲಕ್ಷ್ಮೀ ಪೂಜೆ ಐತಲ್ಲ, ಮೋಸ್ಟ್ಲಿ ಅದಕ್ಕೆ ಹಾರ ತೆಂಗಿನಕಾಯಿ ತೊಗೊಂಬಂದೈತಿ. ಸಂಜೆಗೆ ಹೋಗಿ ತೊಗೊಂಬರು. ಸೊ ಮೊದಲು ಹೋಗಿ ಈಗ ಹಾಸ್ಪಿಟಲ್ ತೋರಿಸ್ಕೊಂಬರು. ಪಾಪ ನಿನ್ನೆ ಫುಲ್ ಒದ್ದಾಡಾಳ, ಥಂಡಿ ಅಂತೇಳಿ. ಮುಂಜಾನೆ ಬಂದಿತ್ತು, ಅಂದ್ರೆ ಮಧ್ಯಾಹ್ನ 12ಕ್ಕೆ ಹಿಂಗೆ ಬಂದಿಲ್ಲ. ಅವಾಗ ಚಲೋ ಮಾಡಿದ್ಲೆ, ಯಾಕೋ ಥಂಡಿ ಆತೈತಿ ಅಂತೇಳಿ. ಅವಾಗ ಹೇಳಿದ್ವಿ ನಡಿಲಿ ಹೋಗೋ ಮತ್ತಂದ್ವಿ. ಮಧ್ಯಾಹ್ನ ಇನ್ನೂ ಟೈಮ್ ಇತ್ತು ಹೋಗೋಣ ಅಂತಂದ್ರೆ ಕೇಳಿಲ್ಲ, ಇಲ್ಲ ಸಂಜೆಗೆ ಹೋಗಮ್ಮ ಅಂತಂದೆ. ಮಧ್ಯಾಹ್ನ ಒಂದು ಪ್ಯಾರಾಸಿಟಮಾಲ್ ಕೊಟ್ಟೆ, ಗುಳಿಗೆ ತೊಗೊಂಡು ಮಕ್ಕೊಂಡ್ಲೆ. ಮತ್ತು ಅನ್ನಿಸ್ತೆ ಸಂಜೆಗೆ ಹೋಗಿ ಅಂದರೆ ಇಲ್ಲ ಆರಾಮಾಗೈತಿ, ಏನು ಬ್ಯಾಡ್ಬಿಡು ಅಂತಂದೆ. ರಾತ್ರಿ ಹೋಗೋ ಬಂದಿಲ್ಲ, ಆರಾಮಾಗೈತೆ ಅಂದೆ. ರಾತ್ರಿ ಊಟ ಮಾಡಿ ಮಕ್ಕೊಂಡಲ್ಲ, ಮತ್ತೆ ಚಲೋ ಆಯ್ತಪ್ಪ, ಥಂಡಿ ಫುಲ್ ಥಂಡಿ ಹಿಡಿಯೋಕೆ ಚಲೋ ಆಯ್ತು. ಈಗ ಮುಂಜಾನೆ ತಾನೇ ಹೇಳತ್ತಾಳ ಏನೇನೋ ಹಾಸ್ಪಿಟ್ಲ್ ಕರ್ಕೊಂಡು ನೋಡಿ ಅಂತೇಳಿ. ಹೇಳಿದ್ರೆ ಮಾತು ಕೇಳೋದಿಲ್ಲ ನೋಡ್ರಿಪ್ಪ. 3 ಮಂದಿ ಹೇಳಿದ್ವಿ ಮನ್ಯಾಗ, ಹೋಗ್ಬಾ ಅಂತೇಳಿ. ಒಟ್ಟೆ ಕೇಳಿಲ್ಲ. ಇರಲಿ ಹೋಗಿ ನೋಡ್ಕೊಂಡ್ಬಿಡ್ಮು. ಮೋಸ್ಟ್ಲಿ ಡಾಕ್ಟ್ರು ಇರೋದಿಲ್ಲ ರೀ ಈಗ ಇಲ್ಲಿ. ಅವ್ರಿಗೆ ಇರಲಿಲ್ಲಪ್ಪ ಅಂದ್ರೆ ಇನ್ನೊಬ್ರು ಡಾಕ್ಟರ್ ಅದಾರ, ಅವ್ರ ಕಡೆ ಹೋಗಿ ತೋರಿಸ್ಕೊಂಬರ್ಮು. ನಾನು ಮೊನ್ನೆ ಹೋಗಿ ತೋರಿಸ್ಕೊಂಬಂದಿದ್ದೆ. ನಂದು ಕೆಮ್ಮು ಕಮ್ಮಿ ಆಗಿರಲಿಲ್ಲ. ಹೋಗಿ ತೋರಿಸ್ಕೊಂಬಂದೆ. ನಾನು ಸ್ವಲ್ಪ ಕಮ್ಮಿ ಆಗಿತ್ತು ಅನ್ಸತ್ತೆ ನನಗೆ. ಇನ್ನೇನೈತೆ ಅಲ್ಲೋಗಿ ತೋರಿಸ್ಕೊಂಬರೋಣ. ಹಿಂಗೆ ಮಾಡಿದ್ರೆ ಒಂದ್ಸಲ ಹೇಳಿದ್ರೆ ಕೇಳೋದಿಲ್ಲ ನೋಡ್ರಿ. ಒಟ್ಟೆ ಚಿತ್ರ ಕೊಡತಿ ಅದು ಎಳ್ಳಿಂದ ಇದು ಪುಟಾಣಿ ನೋಡ್ರಪ್ಪ. ನಮ್ಮ ಮಮ್ಮಿ ಪುಟಾಣಿ ಉಂಡೆ ಮಾಡತ್ತಾರ. ಆಲ್ರೆಡಿ ಇಲ್ಲಿ ಎಳ್ಳು ಉಂಡೆ ಮಾಡಿಟ್ರ. ಇವತ್ತು ಸಲುವಾಗಿನೇನು ನಾಗರ ಪಂಚಮಿ. ನೋಡಿ ನಾಗರ ಪಂಚಮಿ ಏನು ಮಾಡ್ತಾರೆ. ಚಕ್ಲಿ ಯಾವಾಗ ಮಾಡ್ತಾರೆ? ಚಕ್ಲಿ ಮಾಡ್ಬೇಕಾರೆ ನಮ್ಮ ಫೇವ್ರೇಟ್ ಚಕ್ಲಿ ಮಮ್ಮಿ ಮಸ್ತ್ ಮಾಡ್ತಾರೆ. ಅಲ್ಟಿಮೇಟ್ ಚಕ್ಲಿ ಮಾಡ್ತಾರೆ. ಫುಲ್ ಹಿಂಗೆ ಬಾಯಿ ಇಟ್ಟರೆ ಸಾಕ್ರಿ, ಕ್ರಿಸ್ಪಿ ಇರ್ತಾವೆ, ಕರಗಿ ಬಿಡ್ತಾವೆ, ಅಷ್ಟು ಮಸ್ತ್ ಮಾಡಿರ್ತಾರೆ. ಚಕ್ಲಿ ಮಸ್ತ್ ಮಾಡ್ತಾರೆ, ಶಂಕರಪಾಳಿ ಮಸ್ತ್ ಮಾಡ್ತಾರೆ. ಉಂಡೆ ಹತ್ರ ನಾನು ಇವು ಯಾವ ತಿನ್ನೋದಿಲ್ಲ, ನಾನು ಬರೀ ಶೇಂಗಾ ಉಂಡೆ ತಿಂತೀನಿ. ಇದು 7 ಉಂಡೆ ಅಂತಂದ್ರೆ ತಿಂತೀನಿ ಅಷ್ಟೇ. ನನ್ನ ಫೇವ್ರೇಟ್ ಶೇಂಗಾ ಉಂಡೆ ಮಾಡಿ. ಶೇಂಗಾ ಉಂಡೆ ಮಾಡಿಟ್ರಿ. ಇನ್ನೊಂದು ಡಿಂಕಿನ ಉಂಡೆ ಬರ್ತೈತಿಲ್ಲ, ಅದು ನನ್ನ ಫೇವ್ರೇಟ್ ರೀ. ಕೊಬ್ಬರಿ ಅಂಟಿನ ಉಂಡೆ, ಡಿಂಕಿನ ಉಂಡೆ ಏನಂತಾರೆ ಗೊತ್ತಿಲ್ಲ. ಅಂಟಿನ ಉಂಡೆ ಮಸ್ತ್ ಮಾಡ್ತಾರೆ, ಅಲ್ಟಿಮೇಟ್ ಮಾಡ್ತಾರೆ. ಎಲ್ಲ ಡ್ರೈ ಫ್ರೂಟ್ಸ್ ಇರ್ತದ್ರೊಳಗೆ, ಅದು ಮಸ್ತ್ ಆಗಿರ್ತೈತಿ ಮಾಡಕ್ಕೆ. ಮಾಡಲ್ಲ ಮತ್ತೆ ಯಾವಾಗ ಮಾಡ್ತೀನಿ? ತಂದು ಕೊಡ್ಲೇನೆ ಅಲ್ಲ. ಹಬ್ಬ ಆದಮೇಲೆ ಮಾಡ್ತಾರೆ. ಇದೇನು ಬರೀ ಪುಟಾಣಿ ಹಿಟ್ಟು ಸಕ್ಕರೆ ಹಾಕಿ ಕಲಿಸ್ಬಿಡೋದನ, ನೀರು ಹಾಕಿ? ಪುಟಾಣಿ ಸಕ್ಕರೆಯಲ್ಲಿ ಇದಕ್ಕೆ ಬೆಲ್ಲ ಅಷ್ಟೇ ಅಲ್ಲ, ಬೆಲ್ಲ ಕೊಬ್ಬರಿನೂ ಹಾಕ್ತಾರೆ ಅದಕ್ಕೆ. ನೋಡ್ರಪ್ಪ ಪೂಜಾ ತಯಾರಿ ನಡೆದೈತಿ. ಯಾಕೆ ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ಬಂದಿರಿ. 1-2 ಇಂಜೆಕ್ಷನ್ ಕೊಟ್ರೆ, ಇಂಜೆಕ್ಷನ್ ತೊಗೊಂಡು ಗುಳಿಗೆ ತೊಗೊಂಡು ನಾಷ್ಟ ಮಾಡಿ ಇಲ್ಲಿ ಮಕ್ಕೊಂಡವ. ಬರೋದೈತೆ ಮಳೆ, ಮಸ್ತ್ ಬರೋದೈತೆ ಬಿಜಾಪುರ. ಇವತ್ತು ಬಂತು ಮಳೆ ಬರೋದೈತೆ ಅನ್ನೋ ಪುರ್ಸತ್ತಿದೆ, ಮಳೆ ಹೋಗುತ್ತೆ ಮುಗೀತ್ರಿ. ನಮ್ಮ ಬಿಜಾಪುರ ಮಳೆ ಬರೀ ಒಂದು 2 ನಿಮಿಷ ಆಟ ಆಗ್ತದೆ ನೋಡ್ರಿ. ಯಾಕವ ಒಟ್ಟು ಮಳೆ ಬರೋದಿಲ್ಲ ರೀ ನಮ್ಮ ಬಿಜಾಪುರ ಅಷ್ಟೇ. ಅದು ಹನಿ ರೀ. ಇದೇನು ಬರೋದಿಲ್ಲ ಈಗ ನೋಡ್ರಿ. ಅದು ಜೋರು ಅನ್ಸೋದು ಇರ್ಬೇಕು ನಿಮಗೆ. 2 ನಿಮಿಷ ಅಷ್ಟೇ, ಆನಂತರ ಹನಿ ಒಂದು ಅರ್ಧ ತಾಸು ಬರ್ತೈತಿ, ಹೋಗ್ಬಿಡ್ರಿ. ಬಿಜಾಪುರದಾಗ ಮಳಿನೇ ಇಲ್ಲ. ಸುತ್ತಮುತ್ತಲು ಇಲ್ಲೇ ಭಾಳ ಅದಾವ್ರಿ, ಮಳೆ ಭಾಳ ಆಗೈತೆ ರೀ. ಇಲ್ಲೇ 30 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಸುತ್ತಮುತ್ತಲು ಮಳೆ ಮಸ್ತ್ ಆಗುತ್ತೆ. ಬಟ್ ನಮ್ಮ ಬಿಜಾಪುರದಾಗ ಆಗೋದಿಲ್ಲ. ಚಲೋ ಐತಿ ಬಿಡ್ರಿ. ಎಲ್ಲಿ ಹೊಲ ಅದಾವ, ಯಾರಿಗೆ ಯೂಸ್ ಐತಲ್ಲ ಅವ್ರಿಗೆ ಅದೆಲ್ಲ ಆದ್ರೆ ಚಲೋ. ಹೌದಿಲ್ಲ? ಇಲ್ಲಿ ತಾಗ್ರಿ ಯೂಸ್ ಐತಿ. ಯಾರಿಗೆ ಬೇಕಲ್ಲ, ಹೊಲದವ್ರಿಗೆ ಯಾರಿಗೆ ಬೇಕಲ್ಲ ಎಲ್ಲ ಅವ್ರಿಗೆ ಸಾಕು. ನಾನು ಮಮ್ಮಿ ಹೊರಕೊಟ್ಟು ಮಾತಾಡ್ಕೊತ ಕೂತೀವಿ ನೋಡಿ. ಲಕ್ಷ್ಮೀ ಪೂಜೆ ಮಾಡಕತ್ತಾರ. ಇವತ್ತು ವರಮಹಾಲಕ್ಷ್ಮಿ ಪೂಜೆ ಐತಿ. ಹಂಗೆ ನಾಗಪ್ಪಗೆ ಹಾಲು ಎರಿದೈತಿ. ಇವತ್ತು ಹೊರಗೆ ಹೋಗೋದು. ಇಷ್ಟು ಶಿಟ್ಟು ಬರೋಕತ್ತೈತ್ರಿ ನಾನು, ಅಷ್ಟು ಶಿಟ್ಟು ಬರೋಕತ್ತೈತಿ ನಾನು. ಹೇಗೆ ಓವರಾಕ್ಟಿಂಗ್ ಮಾಡ್ಬೋದು ನೋಡಿ. ನಿನಗೆ ಹೊಡಿತೀನಿ. ಯಾರಿಗೆ ಹಿಡಿದ ಕ್ಯಾಮ್ರಾ? ನಿನಗೆ ಯಾಕೆ ತೋರಿಸ್ಬೇಕು? ನಾನು ಏನು ಚಂದ ಅಂತ ತೋರಿಸ್ಬೇಕು ನಾನು. ಸುಂದರಿ ಭಾರಿ ಚಂದ. ನಾ ಚಂದದೇನು, ನಿನ್ಕಿಂತ ಚಂದದೇನು. ಸುಂದರಿ
ಇವತ್ತು ನಾಗರ ಪಂಚಮಿ ಐತ್ರಿ, ಹಂಗೆ ವರಮಹಾಲಕ್ಷ್ಮಿ ಪೂಜೆ ಐತಲ್ರಿ, ಅದಕ್ಕೆ ಲಾಗ್ ಮಾಡ್ಬೇಕು ಅನ್ಕೊಂಡಿನಿ ರೀ. ಆ್ಯಕ್ಚುಲಿ ನಾನು ದೇವ್ರ ಕಡೆ ಹೋಗಂಗಿಲ್ಲ ರೀ, ದೂರಿಂದ ತೋರಿಸ್ತೀನಂತ ನಾನು ಹೋಗೋಂತಿಲ್ಲ ರೀ. ಅದಕ್ಕೆ ನೋಡಿರಿ ಅಜ್ಜಿ ರೆಡಿ ಮಾಡ್ಯಾರ ಚಂದ. ಈ ಕಡೆ ಬ್ಯಾಳಿ ಕುಚ್ಚ ಕಡುಬು ಮಾಡ್ತಾರ್ರಿ. ಏನೋ ನಾಗಪ್ಪಗೆ ಸಬ್ಬಸ್ಗಿ ಪಲ್ಯ ಅಂದ್ರೆ ಇಷ್ಟ ಅಂತ್ರಿ, ಅದಕ್ಕೆ ಸಬ್ಬಸ್ಗಿ ಪಲ್ಯ ಮಾಡೈತಿ. ಅಲ್ಲಿ ಹೂರ್ಣ ರುಬ್ಬಿಟ್ಕೊಂಡೈತ್ರಿ, ಅಲ್ಲಿ ಅನ್ನ ರೆಡಿ ಆಗೈತ್ರಿ, ಅಲ್ಲಿ ಅದು ಏನೋ ಐತಿ ಗೊತ್ತಿಲ್ಲ, ಒಟ್ಟಿಲ್ಲಿ ಸಬ್ಬಸ್ಗಿ ಪಲ್ಯ ರೆಡಿ ಆಗತೈತಿ. ನೋಡಿರಿ ನಮ್ಮದು ವರಮಹಾಲಕ್ಷ್ಮಿ ಪೂಜೆ ಫಸ್ಟ್ನೇ ವಾರದ್ರಿ ಇದು. ಎಷ್ಟೊಂದು ರೆಡಿ ಮಾಡ್ಯಾರ ನೋಡಿರಿ. ದೀಪ ಹಚ್ಚಿಲ್ಲ. ಹಂಗೆ ಇನ್ನೂ ಈಗ ತಯಾರು ಮಾಡತ್ತಾರಿ, ಇನ್ನೂ ದೀಪ ಹಚ್ಬೇಕು ಎರಡಕ್ಕೂ. ಇಲ್ಲಿ ಉಡಿ ಸಾಮಾನು ತುಂಬಿಟ್ಟಾರ, ಮಸ್ತ್ ರೆಡಿ ಆಗೈತಿ. ಈಗೇನಿಲ್ರಿ ಕುಚ್ಚ ಕಡುಬು ಮಾಡೋದೊಂದೈತ್ರಿ. ನೆಕ್ಸ್ಟ್ ನಾಗಪ್ಪಗೆ ಹಾಲು ಎರೆದೈತಿ. ಎಲ್ಲ ನಾವು ಅಗಳೇ ಗಾಂಧಿ ಚೌಕಿಗೆ ಹೋಗಿ ಇವೆಲ್ಲ ಸಾಮಾನು ತೊಗೊಂಬಂದಿವ್ರಿ. ಕಾಯಿ, ಹೂವು ಮತ್ತು ಬಾಳೆಹಣ್ಣು, ಎಲೆ ಅವೆಲ್ಲ ತೊಗೊಂಬಂದ್ವಿ. ಈಗ ನಿಮಗೆಲ್ಲ ದೂರಿಂದ ತೋರಿಸ್ತೀನಂತೆ ಏನೇನು ಮಾಡ್ತಾರೆ ಏನೇನಿಲ್ಲ ಅಂತ ಹೇಳಿ. ಏನ್ರಿ ಅದು ಹಿಂಗಿದ್ರೆ ತಿಳಿರ್ತಾವ. ಎಳ್ನೀರು ಏನ್ರಿ ಅವು? ನೀರಂತ್ರಿ ಇವು ಏನೋ. ಎಲ್ಲ ನಿಮಗೆ ತಯಾರಾಗನ ಸಿಗ್ತೀನಂತ್ರಿ. ಇಲ್ಲೇ ನಮ್ಮ ಮನೆ ಬಾಜು ನಾಗಪ್ಪಂದು ಗುಡಿ ಐತಿ, ಹನುಮಪ್ಪನ ಗುಡಿ ಐತಲ್ರಿ. ಹನುಮಪ್ಪನ ಗುಡಿ ಒಳಗೆ ನಾಗಪ್ಪ ಅದನ್ರಿ. ಅಲ್ಲೆಲ್ಲರೂ ಮಂದಿ ನೋಡ್ರಿ ಎಷ್ಟು ಜನ ಬಂದಾರ ನೋಡ್ರಿ. ಈಗ ಅಲ್ಲಿ ನಾಗಪ್ಪಗೆ ಅಲ್ಲಿ ಹಾಲೇರಿ ಆತರ ನಿಂದರಿ ತೋರಿಸ್ತೀನಿ, ಕಾಣತೈತಿಲ್ಲ. ಆಗ ಅಲ್ಲೇ ಐತ್ರಿ ಕಾರ್ನರ್ಗೆ, ಅಲ್ಲಿ ನೋಡ್ರಿ ನಾಗಪ್ಪಂದು ಅಲ್ಲೇ ಐತಿ. ಅಲ್ಲೇ ಹೇರ್ಯಾಗ ಬರತ್ತಾರ. ಒಂದು ಬೆಳಗ್ಗೆ ಮಾರ್ನಿಂಗ್ ಸ್ಟಾರ್ಟ್ ಆಗ್ಯಾತಿ, ಇನ್ನವ್ರು ಕಂಟಿನ್ಯೂಸ್ ಗುಡಿ ಒಳಗೆ ಮಂದಿ ಅದಾರ ನೋಡ್ರಿ. ಇವತ್ತು ಫುಲ್ ಹೊರಗಿಂದ ಹಾಲಲ್ರಿ, ಅದಕ್ಕೆ ಜನಗಳೆಲ್ಲರೂ ಬರ್ತಾರೆ ಇವತ್ತು ಹೊರಗೆ ಹಾಕಕ್ಕೆ. ನೋಡ್ರಿ ಎಷ್ಟು ಜನ ಬಂದಾರ. ನಾವು ಇಕ್ಕಟ್ಟು ನಮ್ದು ಎಲ್ಲ ರೆಡಿ ಆಗ ನಾನು ಹೋಗಿ ನಿಮ್ಗೆ ತೋರಿಸ್ತೀನಿ ಅಂತ ನಮ್ಮ ನಾಗಪ್ಪ ಹೆಂಗದಾನ ಅಂತ ಹೇಳಿ. ಹಾಲು ಎಷ್ಟು ಜನ ಹಾಕಿ ಹೋಗ್ಯಾರ, ಫುಲ್ ಹರಿದು ಹೊಟ್ಟಿರ್ತೈತೆ ರೀ ಇವತ್ತು ನಾಗಪ್ಪಂದು ಮ್ಯಾಗಿಂದ ನೆತ್ತಿ ಮೇಲಿಂದ ಹಾಲು ಹಾಕಿದ್ದೆಲ್ಲ ಫುಲ್ ಹರ್ಕೊಂಡು ಬರ್ತಿರ್ತೈತಿ. ನೋಡು ಏನೇನು ಮಾಡಿರ್ತಾರೆ ಏನೇನಿಲ್ಲ ಅಲ್ಲಿ. ಇವ ತಂಬಿಟ್ಟು ಮತ್ತು ಶೇಂಗಾದ ಉಂಡಿ ಹಂಗೇನು ಇಷ್ಟ ನೋಡ್ರಿ ಅದೆಲ್ಲ ಮಾಡ್ಕೊಂಡು ಹೋಗಿರ್ತಾರೆ ನಾಗಪ್ಪಗೆ. ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಂತ. ಅಲ್ಲಿ ಐತಲ್ರಿ ಆ ಹೂರ್ಣ ಇದ್ರೊಳಗೆ ಲಟ್ಟಿಸ್ಕೊಂಡು ಆಗಿದ್ದೇನ್ರಿ ಅದು? ಇಲ್ಲಿ ನೋಡ್ರಿ ಹಿಟ್ಟು ನಾದ್ಕೋಬೇಕ್ರಿ. ಹಿಂಗತ್ತೆ ಚಪಾತಿ ಹಿಟ್ಟದ ಗತ್ತೆ ನಾದ್ಕೊಂಡು ಎಲೆ ಲಟ್ಟಿಸ್ಕೊಂಡು ಅದೈತಲ್ರಿ ಹೂರ್ಣ ಇದ್ರೊಳಗೆ ತುಂಬೇಕ್ರಿ. ತುಂಬಿದ ನಂತರ ಅಲ್ಲಿ ನೀರು ಕುದ್ಸಾಕಿಟ್ಟಾರ ನೋಡ್ರಿ, ಸ್ಟೀಮ್ ಮಾಡ್ಬೇಕ್ರಿ ಅವನು. ತಳಗ ನೀರು ಕುದ್ಸಾಕಿಡ್ಬೇಕ್ರಿ. ಮ್ಯಾಗ ಅದು ಜೋಳ ಸಾನ್ಗಿ ಇರ್ತೈತಲ್ರಿ, ತೂತಿದ್ದಿದ್ದು ಅಲ್ಲಿ ಹಂಗೆ ಇಟ್ಕೋತ ಹೋಗ್ಬೇಕು ನೋಡ್ರಿ, ಸ್ಟೀಮ್ ಮಾಡ್ಬೇಕ್ರಿ ಅವನ್ನ. ಆತ್ರಿ ಅವಾಗನ ಹಿಂಗೆ ಬರ್ತಾವ್ರಿ ನೆಕ್ಸ್ಟ್ ಕುಚ್ಚ ಕಡ್ಬಗ. ಅದಕ್ಕೆ ನಿಮ್ಗೆ ಝೂಮ್ ಮಾಡಿ ತೋರ್ಸಾತೀನಿ ರೀ. ಅಷ್ಟು ಅದ್ರ ಮೇಲೆ ಇಟ್ಬಿಡ್ಬೇಕ್ರಿ, ಸ್ಟೀಮ್ ಆಗತ್ರಿ ಅದು. ಇಲ್ಲಿ ಕತ್ತಾರ ನೋಡ್ರಿ ಅಜ್ಜಿ. ಇವು ಆಗಿದ್ದು ನೋಡ್ರಿ, ಹಿಂಗೆ ಆಗ್ತಾವ ನೋಡ್ರಿ. ಅವು ಸ್ಟೀಮ್ ಆಗಂದ್ರೆ ಹಿಂಗೆ ಮಸ್ತ್ ಟೇಸ್ಟ್ ಬಂದಿರ್ತೈತೆ ರೀ. ತುಪ್ಪ ಮತ್ತು ಮ್ಯಾಗ ತುಪ್ಪ ಹಾಕೊಂಡು ತಿಂದ್ರಿ ಏನು ಹೇಳ್ತೀರಿ, ಮಸ್ತ್ ಜಬರ್ದಸ್ತ್ ಆಗಿರ್ತೈತಿ. ಆಯ್ತು ರೀ, ಅದ್ರ ಮ್ಯಾಗ ಮುಚ್ಚಿ ಬಿಡುದ್ರಿ ಅಷ್ಟೇ ರೀ. ಇದು ಕೈ ಕೊಡು ಪಟ್ನ ಕೈ ಕೊಡಪ್ಪ. ಹ್ಯಾಪಿ ಆ್ಯನಿವರ್ಸರಿ. ಕರೆ ಚಿನಿ ಕರೆ, ಯೂಟ್ಯೂಬ್ ಆ್ಯನಿವರ್ಸರಿ ಇದು ನಮ್ಮದು. 1 ವರ್ಷ ಆಯ್ತು ಅದಕ್ಕಂದೆ, ಆಗಸ್ಟಿಗೆ. ಹೌದಾ? ನೋಡ ನೆನ್ಪಿಟ್ಕೊಂಡು ನಾನು. ಅಲ್ಲ ನೋಡ್ರಪ್ಪ 1 ವರ್ಷ ಆಯ್ತು. ಹ್ಯಾಪಿ ಆ್ಯನಿವರ್ಸರಿ, ಯೂಟ್ಯೂಬ್ ಆ್ಯನಿವರ್ಸರಿ. ನಿಮಗೂ ನಂಗೂ ನೀನು ಹೇಳಬೇಕು ಹ್ಯಾಪಿ ಆ್ಯನಿವರ್ಸರಿ ಅಂತ. ಯೂಟ್ಯೂಬ್ ಹ್ಯಾಪಿ ಆ್ಯನಿವರ್ಸರಿ. 1 ವರ್ಷ ಆತ ಸ್ಟಾರ್ಟ್ ಮಾಡಿ. ಆಗಸ್ಟಿಗೆ 1 ವರ್ಷ ಆತ ನೋಡ್ರಿ. ನಿಮ್ಗೆ ಟೈಮ್ ಹೋಗ್ತಿದ್ದು ಗೊತ್ತಾಗೋದಿಲ್ಲ. ಈಗ ನೆನಪಾತ್ ನಂಗೆ ಸಡನ್ಲಿ, ಅದಕ್ಕೆ ಕೈ ಕೊಟ್ಟೆ ಅಲ್ಲ ಅದಕ್ಕೆ. ಆಗಸ್ಟಿಗೆ ಸ್ಟಾರ್ಟ್ ಮಾಡ್ತೇನೋ? ಆಗಸ್ಟ್ 13th. ನೋಡ್ರಿ ನಾ ಎಲ್ಲ ನೆನ್ಪಿಟ್ಕೋತೀನಿ ರೀ, ಏನು ನೆನ್ಪಿಡಲ್ಲ. ಹೋಗಿ ಕಾಯಿ ಹೊಡಿಲಿಕ್ಕತ್ತರಿ ಈಗ ಅಜ್ಜಿ. ಕೇಳಿ ಬರ್ಲ್ರಿ. ಶಾನೆ ಇದೆಯಲ್ಲ ಅಯ್ಯಪ್ಪ. ನೋಡ್ರಿ ನೀರು ಬೀಳ್ತಾವ ದೀಪ ಕಾಯಿ ಹಸಿಡೋದ್ರಂದ್ರೆ ಚಲೋ ಅದಾವ ಕಾಯಿ. ಏನಂತ ಎಲ್ಲ ಚಲೋ ಬೇಡ್ಕೊ. ಹೊಂಟೆ ಬಿಟ್ಟ ಸೀದಾ
ಕೇಳ್ತಿ ಬಿಡುಗ ಅಂದೆ. ಎಲ್ಲ ಪೂಜೆ ಐತ್ರಿ. ಈಗ ದೇವ್ರಿಗೆ ಅಂತ ನೋಡ್ರಿ ಹಾಲು ಎರಿಲಿಕ್ಕೆ ನಾಗಪ್ಪಗೆ ಹೋಗ್ತಾರೆ. ಈಗ ಇಷ್ಟು ಸಿಂಪಲ್ ಇದ್ರೆ ಎಷ್ಟು ಚಂದ ಕಾಣ್ತಾವ ನೋಡ್ರಿ ದೇವ್ರು. ಅದನ್ನ ಸಿಂಪಲ್ ಮಾಡ್ಬೇಕಾಗಿ ಹ್ಞೂ ಏನದು ಸುಮ್ಮನೆ ದೇವ್ರೇನು ಕೇಳ್ತಾನೆ, ಬರೀ ನಮಸ್ಕಾರ ಮಾಡೋದು ಒಂದೇ ಕೇಳ್ತಾನೆ. ಇಲ್ಲಿ ನಾಗಪ್ಪಗೆ ಎರೆದು ಒಳಗಿನ ನಾಗಪ್ಪಗೆ ಎರೆದು ಆಮೇಲೆ ಹೊರಗಿನ ನಾಗಪ್ಪಗೆ ಎರ್ಯಾಕೆ ಹೋಗ್ತಾರೆ ನೋಡ್ರಿ. ಅಲ್ಲಿ ಸಣ್ಣದೈತಲ್ರಿ ಎಲ್ಲಾರ ಪಾಲು ನೋಡ್ರಿ. ಹಂಗೆ ಬೇಡ್ಕೊಂಡ ಹಾಕ್ಬೇಕಲ್ಲ. ಇಲ್ಲಿ ನಾಗಪ್ಪಗೆ ನಮ್ಮ ಮನೆ ನಾಗಪ್ಪಗೆ ಎರೆದು ಹೊರಗಿನ ನಾಗಪ್ಪಗೆ ಎರ್ಯಾಕೆ ಹೋಗ್ತಾರೆ. ಈಗ ಆರತಿ ಮಾಡಕತ್ತೀರಿ. ಹಾಡ ಆಡ್ರಿ ಅಜ್ಜಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವ ಸಾಧಿಕೆ ಶರಣತ್ರಂಬಕೆ ಗೌರಿ ನಾರಾಯಣಿ ನಮಸ್ತೆ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವ ಸಾಧಿಕೆ ಶರಣತ್ರಂಬಕೆ ಗೌರಿ ನಾರಾಯಣಿ ನಮಸ್ತೆ. ಚಲೋ ರೀ. ಇವತ್ತು ನೀರು ಬಿಟ್ಟಾನ. ಇವತ್ತು ಅಜ್ಜಿ ಅವ್ರದ್ದು ಚಲೋ ಐತಿ. ಇವತ್ತು ಬರೀ ನಳದ ನೀರೇ ತೊಗೊಳಕತ್ತಾರೆ. ಇವತ್ತು ಫುಲ್ ಮಡಿಲಿಂದ ಮಾಡ್ಯಾರ ಅಜ್ಜಿ. ಪ್ರಿಪೇರ್ ಮಾಡ್ಕೊಂಡು ಗುಡಿಗೆ ಹೊಂಟಾರ. ಅಲ್ಲಿ ಫಸ್ಟ್ ಡೋರ್ ತೆಗಿಯಕ್ಕೆ ಹೊಂಟಾರ. ಯಾಕಂದ್ರೆ ಅವ್ರು ಒಬ್ಬರೇ ಆಗ್ಯಾರಲ್ರಿ, ಎರಡು ಹಿಡ್ಕೊಂಡು ಹೋಗ್ಬೇಕಾಗತ್ತಲ್ಲ. ಅದಕ್ಕೆ ಇಲ್ಲಿ ಹೊರಗಿನ ಗೇಟ್ ತೆಗೆದು ಬರತ್ತಾರ. ಎಲ್ಲ ರೆಡಿ ಆಗೈತಿ. ನಾನು ಹೋಗಂತಿಲ್ಲ ರೀ, ಅಜ್ಜಿ ಒಬ್ಬರೇ ಹೋಗಿ ಬರ್ತಾರೆ. ಚಲೋ ತೆಗ್ದಿಯಲ್ಲ ನೀನು. ನಿಮ್ದೇ ಹೇಳಿದೇನ್ರಿ ಅದನ್ನ. ಇಲ್ಲಿ ನೋಡ್ರಿ ನಮ್ಮ ರಂಗೋಲಿ ಗೇಟ್ ಹಾಕಿವಿ ನಾವು. ಇಲ್ಲೇ ಹೊಂಟ್ರಿ ಅವ್ರು ಹೋಗಿ ಹಾಕಿ ಬರಲಿ. ನಾನು ಇಲ್ಲಿ ಕಟ್ಟಿಂಗ್ ಸಾರು ಮಾಡತ್ತೀನಿ ರೀ, ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡ್ತೀನಿ ನಾನು ಕಟ್ಟಿಂಗ್ ಸಾರು ಅಂತೇಳಿ. ಮಸಾಲೆ ಹಿಕ್ಕಟ್ಟು ಅಜ್ಜಿ ಬಂದು ಅದು ನೀರು ಕೊಡ್ತಾರಂತ್ರಿ. ಅದು ಬ್ಯಾಳೆ ಕುದಿಸಿರ್ತಾರಲ್ರಿ, ಆ ನೀರು ಕೊಡ್ತಾರೆ. ಹಿಕ್ಕಟ್ಟು ಒಗ್ಗರಣೆ ಹಾಕೊಂಡು ಟೈಮ್ ನೋಡ್ರಿ 2:30 ಆಯ್ತು. 2:30 ಆತ್ರಿ, ಇನ್ನೂ ಊಟ ಇಲ್ಲ. ಕಟ್ ಹೊಟ್ಟೆ ಶಾಗ ಆಗತೈತಿ. ಮಮ್ಮಿ ಈಗ ಹೋಗ್ಯಾರ್ರಿ ಗುಡಿಗೆ. ಮನೆ ಮುಂದೆ ಐತ್ರಿ ಗುಡಿ. ಹೊಂಟ್ರ ನೋಡ್ರಿ ಬರತ್ತಾರ. ಸೊ ಇಲ್ಲೇ ಗುಡಿ ಐತಿ ನೋಡ್ರಿ. ಇಲ್ಲೇ ಮನೆ ಮುಂದೆ ಗುಡಿ ಹಿಡ್ಕೊಂಡು ಹೋಗಕ್ಕೆ ಇವ್ರು ಟೈಮ್ ತೊಗೊಳ್ತಾರ. ನೀ ಏನು ಮಾಡತ್ತಿ? ಕಟ್ಟಿಂಗ್ ಸಾರು ಮಾಡತ್ತೀನಿ ಬಾಯಿ. ಕಟಿನ್ ಸಾರು ಮಾಡತ್ತ ನೋಡ್ರಿ. ಕಟಿನ್ ಸಾರು ಕೊಬ್ಬರಿ ಹೆಚ್ಚಿಟ್ಕೊಂಡಿನ್ರಿ. ಇನ್ನು ಸ್ವಲ್ಪ ತೊಳಿಬೇಕ್ರಿ. ಮತ್ತೆ ಏನು ನೀವೇನು ಗೋಲ್ಡ್ ಮಾಡ್ತಾರೆ. ಬಾಯ್ಲ್ ಮಾಡಿ ತಿನ್ಬೇಕು ಇವತ್ತು. ಮಸ್ತ್ ಅದು ಮತ್ತೆ ಸಬ್ಬಸ್ಗಿ ಪಲ್ಯ ಅಲ್ಲ, ಮಸ್ತ್ ಟೇಸ್ಟ್ ಆಗ್ತೈತ್ರಿ. ಅವಳಿ ಆಗತ್ತ. ಇಲ್ಲಿ ನಾನು ಉಳ್ಳಾಗಡ್ಡಿ ಹಚ್ಕೋಬೇಕ್ರಿ. ಟೈಮ್ ನೋಡ್ರಿ ಇಲ್ಲಿ 3 ಆತ. ಇವ್ರೇನು ಇನ್ನೂ ಊಟ ಕೊಡಕ್ಕೆ ರೆಡಿ ಇಲ್ರಿಪ್ಪ. ಆಯ್ತಿಲ್ಲ ಇಲ್ಲಿ ಅಜ್ಜಿ ಬರ್ಬೇಕ ಬೇಡ? ಅಜ್ಜಿ ಬರ್ಬೇಕ ಬೇಡ? ಯಪ್ಪ ಎಷ್ಟು ಟೈಮ್ ಊಟ ಹೊಟ್ಟೆ ಇಷ್ಟ ಆಗತ್ತೈತಿ. ಇವ್ರು ಇನ್ನೂ ಈಗ ಮಾಡತ್ತಾರ. ಇವ್ರು ಈಗ ಇನ್ನೂ ಪಾಯ್ಕಿ ಸಾರು ಮಾಡತ್ತಾಳೆ. ಅದು ಇಟ್ಟೋದನ್ನ ಮಾಡ್ಬೇಕಿಲ್ಲ. ಏನು ಮಾಡಿದೆ? ಸುಮ್ಮನೆ ಟಿವಿ ನೋಡ್ಕೋತ ಇದು ಮೂವಿ ನೋಡ್ಕೋತ ಗೊತ್ತಲ್ಲ ರೀ. ಮಾಡ್ಬೇಕಿಲ್ಲ ಮತ್ತೆ ಅವಾಗ ಏನು ಗೊತ್ತೈತಿಲ್ಲ. ಮತ್ತೆ ಈಗ ನೀನೇ ಮಾಡತ್ತಿಲ್ಲ. ಏಪ್ಪ ಭಾರಿ ಬಿಡು ನಿಮ್ದು. ಏನಕ್ಕೆ ಅದು ಕೊಟ್ಬಿಟ್ರಪ್ಪ ಹೋಗಿ ನಿಮಗೆ. ಏನಕ್ಕೆ ಅದು ಕೊಟ್ಬಿಡ್ರಿ ನಾನು ಸುಮ್ಮನೆ ಜೊತೀನಿ. ಹೊಟ್ಟೆ ಸಾಗೈತೆ ನನಗೆ. 3 ಟೈಮ್ ಏನು ಗುರಸ್ತಿ ಪ್ಲೇಟ್ ತಗೋ. ಕಡುಬು ಅದಾವು ಹಾಕೊಂಡು ತಿನ್ನು. ಕೊಟ್ಬಿಡು ನಾನು. ಅಲ್ಲಿ ನೈವೇದ್ಯ ಮಾಡ್ಬೇಕು, ಅದಕ್ಕೆ ನಿಂತಾರ ಅಜ್ಜಿ. ಮಾಡ್ಲಿ ಇಡು ಮತ್ತೆ. ನಿಂಗೆ ಹೊಟ್ಟೆ ಎಸ್ಬೇಕಿಲ್ಲ ತಿನ್ನು. ಆಮ್ಯಾಗ ಬೈದ್ರೆ ನಿನ್ನೆ ಬೈಸ್ಕೋ. ಮತ್ತೆ ನೀ ಏನನ್ನಾತಿ? ಈಗ ನಿಮ್ಗೆ ಸಾರು ಬೇಕಾಗಿಲ್ಲ ನನಗೆ. ಏನಿದೆ ಅದು ಕೊಡುವುದಂತೆ. ಮತ್ತೆ ನಾನು ಹೇಳಾಕತ್ತಿದ್ದ ಮತ್ತೆ ಹಾಕತಿ ತಾಟೊಳಗೆ. ಮತ್ತೆ ಏನು ನೈವೇದ್ಯ ಮಾಡ್ಬೇಕಂತಿ ಮತ್ತೆ ತಾಟೊಳಗೆ ಹಾಕತಿ. ಮತ್ತೆ ನಿಂಗೆ ಹಶೋಗಿ ತಂದೆ ಆತಿರ್ ನೀನು. ತಿಂದ್ರೆ ನಡೀತೈತಿ. ನಡೀತಿತ್ತು ತಗೋ. ಆಯ್ತು ಹಿಂಗೆ ಹೇಳು ಮತ್ತೆ. ಹಾಂ ತುಪ್ಪ ಹಾಕಿ. ಬೇಡಪ್ಪ ತುಪ್ಪ ಬೇಡ. ಮೊದ್ಲ ಕೆಮ್ಮದ. ಮತ್ತೆ ಇದ್ರೊಳಗೆ ಏನದಾವು? ಇದ್ರೊಳಗೆ ಮತ್ತೆ ಇವು ಕೊಡೋಕೆ ಮೇನ್ ಇವು ಬೇಕಾ? ಮತ್ತೆ ಅವು ಮಚ್ಚ ಅದೇ ತರೋದಿಲ್ಲ. ನಂಗೇನು ಗೊತ್ತು, ನಿಂಗೆ ಇಷ್ಟ ಆಗುತ್ತೆ. ಕಡಬ್ ತೆಗಿ 2 ಕೊಡು. ಕಡಬ ಬಿಡು ಸಾಕು. ಇವತ್ತು ನೋಡ್ರಿ ಇವು ಹಿಂಗೆ ಮಾಡಿರ್ತಾರೆ. ಹಿಂಗೆ ಬರೀ ಕುದಿಸಿ ತಿನ್ಬೇಕು ಇವತ್ತು. ಹೇಳ್ರಪ್ಪ ನಾವು ಹೋಗಿ ಊಟ ಮಾಡೋಣ ಮತ್ತೆ. ನೋಡ್ರಿ ನಾನು ಏನು ಮಾಡ್ಕೊಳ್ತೀನಿ ಇಲ್ಲಿ ಹೇಳ್ಬಿಡ್ತೀನಿ ಅಂತ. ಹೇಳ್ಬಿಡು. ನೋಡ್ರಿ ಕೊತ್ತಂಬರಿ ಇದು ಮಿಕ್ಸಿಗೆ ಹಾಕೋಬೇಕು. ಇದು ಹುರ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಇದು ಎಳ್ಳು ಹುರ್ಕೋಬೇಕು. ಜೀರಿಗೆ ಸಾಸಿವೆ ಹುರ್ಕೋಬೇಕು. ಕರಿಬೇವು ಹುರ್ಕೋಬೇಕು. ಇಷ್ಟೇ ದಾಲ್ಚಿನ್ನಿ ತೊಗೊಂಡಿನಿ. ಇಲ್ಲಿ 9 ರಿಂದ 8 ಇದು ತೊಗೊಂಡಿನಿ ಮೆಣಸಿನ್ಕಾಯಿ. ಟೊಮ್ಯಾಟೊ ಹುರ್ಕೋಬೇಕು. ಉಳ್ಳಾಗಡ್ಡಿ ಹುರ್ಕೋಬೇಕು. ಅಷ್ಟು ಮಿಕ್ಸಿಗೆ ಹಾಕಿ ಸಾಂಬಾರು ರೆಡಿ ಆಗಿ. ಅದು ಕೊಬ್ಬರಿ ಹಸಿದೈತಲ್ರಿ. ಹಾಂ ಇದು ಕೊಬ್ಬರಿ ಹಂಗೆ ಇಟ್ಟೀನ್ರಿ. ಈ ಕೊಬ್ಬರಿ ಹಸಿದಿರ್ತೈತಲ್ರಿ, ಅದು ಹಂಗೆ ಹಾಕೊಂಡ್ಬಿಡ್ಬೇಕ್ರಿ. ಏನಾರ ಒಣ ಕೊಬ್ಬರಿ ಇತ್ತಂದ್ರೆ ಅಷ್ಟೇ ಹುರ್ಕೊಂಡು ಹಾಕೋಬೇಕ್ರಿ. ಡನ್. ಹೋಗ್ಬರ್ರಿ ನಾವು ಊಟಕ್ಕೆ. ಆತ್ರಿ ಎಲ್ಲ ಹುರ್ಕೊಂಡೇನ್ರಿ. ಈಗ ಕರ್ಮೆ ಹಾಕಿ ಮಿಕ್ಸಿಗೆ ಹಾಕೋದು ಅಷ್ಟೇ ರೀ. ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ಹೊಟ್ಟೆ ತುಂಬ್ತಿಲ್ಲ ನಿಂದು? ಅರ್ಧ ಹೊಟ್ಟೆ ತುಂಬ್ತಿಲ್ಲ? ಅರ್ಧ ತುಂಬತೆ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಎಲ್ಲ ಹುರ್ಕೋಬೇಕು. ಒಂದೊಂದೇ ಹುರ್ಕೋಬೇಕಂತದ್ದು. ಎಲ್ಲೊಮ್ಮೆ ಹುರ್ಕೊಂಡ್ರೆ ಬಿಡೋದಿಲ್ಲನೇ. ನಿಮ್ಮ ಇಷ್ಟ. ನನಗೆ ಹೋಗಲ್ಲ ಅಂತೇಳಿ ನಾನು ಒಂದೊಂದು ಹುರ್ಕೊಂಡು ಇಷ್ಟ ಮಿಕ್ಸಿಗೆ ಹಚ್ಚುದ್ರಿ. ಕೊಬ್ಬರಿ ಹಾಕೋದು ಇದನ್ನು ಭಾಳ ಇಷ್ಟ ಆಗತ್ತೆ ರೀ. ಇದನ್ನು ಫರಾಳತ್ ಹೇಳ್ತೀವಿ ಮರಾಠಿದಾಗ. ಬಟ್ ಕನ್ನಡದಾಗ ಏನಂತಾರೆ ಕನ್ನಡದಾಗ ಏನಂತಾರೆ ಗೊತ್ತಿಲ್ಲ ರೀ. ಅದು ಕುದಿಸಿರ್ತಾರೆ. ಮಸ್ತ್ ಟೇಸ್ಟ್ ಬರ್ತೈತೆ ರೀ. ಸಬ್ಬಸ್ಗಿ ಪಲ್ಯ ಜೊತೆ ಟೇಸ್ಟ್ ಬರ್ತೈತೆ ಅದು.
ಬೇರೆ ಪಲ್ಯ ಜೊತೆ ಟೇಸ್ಟ್ ಬರೋದಿಲ್ಲ, ಮಸ್ತ್ ಹತ್ತೈತಿ. ತಿಂದೇರಪ್ಪ ಹೊಟ್ಟೆ ಎಷ್ಟೋ ಆಗತ್ತೆ ನಮ್ಗೆ ಸಿಕ್ಕಾಪಟ್ಟೆ ತಿಂದೆ. ಇನ್ನೀಗ ಸಾರು ಮಾಡ್ತಾಳಂತ, ಸಾರು ಮಾಡಿದ ನಂತರ ಅನ್ನ ತಿಂತೇನೆ. ಇನ್ನು ಸಾರು ಮಾಡತ್ತಾಳ ಈಗ ಕಟ್ಟಿನ ಸಾರು. ನೋಡ್ರಿ ಸ್ವಲ್ಪ ನೀರು ಹಾಕೋಣಂತ. ಇದು ಹೊಲಸು ನೀರನ್ನು ಬೇಡ್ರಿ, ಚಲೋ ನೀರು ಇದು, ಕುಡಿ ನೀರು ಐತಿ. ಈ ಕಡೆದು ಕುಡಿ ನೀರು, ಇದು ಬಳಸೋ ನೀರು ಆಯ್ತಾ. ಅಜ್ಜಿ ಬರಂಗ ಒಗ್ಗರಣೆ ಹಾಕ್ತಾರೆ. ಎಸ್ ಎಣ್ಣೆ ಹಾಕೊಂಡ್ರಿ, ಎಣ್ಣೆ ಹಾಕಿದ್ರಿ ಕಾಯಕ್ಕೆ ಬಿಟ್ಟೇನ್ರಿ. ಇದು ಸ್ವಲ್ಪ ಕಾಯಬೇಕು ನಿಂದರಿ. ಜೀರಿಗೆ ಸಾಸಿವೆ ಹಾಕಿ ನೋಡೋಣ ಅಂತ. ಹಾಂ ಕಾದಿದ್ರಿ, ಜೀರಿಗೆ ಸಾಸಿವೆ ಹಾಕೋರಿ. ಸ್ವಲ್ಪ ನಿಂದ್ರಿ, ಕಡಿಪತ್ತ ಹೊತ್ತು ಮತ್ತೆ ಈಗ ಇಂಥವ್ರಿ ಒಟ್ಟಿಗಿನೂ ಎಲ್ಲ ಇದನ್ನ ಮಾಡಿ ಹೋಗಿರ್ತಾಳೆ. ಕಡಿಪತ್ತಿ ಲಾಸ್ಟಿಗೆ ಹಾಕೋದಿಲ್ಲ, ಆದ ನಂತರ ಲಾಸ್ಟಿಗೆ ಹಾಕತ್ತೀನಿ ಹೇಳಿನಿ. ಅವು ಇಲ್ಲಾಂದ್ರೆ ಕರಿ ಆಗ್ಬಿಡ್ತಾವೆ. ಈಗ ಏನು ಮಾಡ್ತಾ ಹೋಗ್ತೀನಿ ರೀ, ಕಡಿಪತ್ತಿ ಯಾವತ್ತು ಫಸ್ಟಿಗೆ ಹಾಕ್ತಾಳೆ ಈಕಿ. ಹಾಂ ಮತ್ತೆ ವಿಚಿತ್ರ ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಇದ್ರಾಗ ಬೆಳ್ಳುಳ್ಳಿ ಹಾಕೊಂಡಿರ್ತೀನಿ ರೀ, ಮ್ಯಾಗೂ ಬೆಳ್ಳುಳ್ಳಿ ಹಾಕೋಬೇಕ್ರಿ. ಹಾಕಂದ್ರಿ ಮಮ್ಮಿ ಕೇಳಿನ್ರಿ. ಇವತ್ತು ಕಡಿಪತ್ತ ಹಾಕ್ಬೇಕ್ರಿ. ಹಾಕ್ರಿ ಈಗ ಮಸಾಲೆ ಹಾಕ್ಬೇಕಲ್ರಿ. ಸಾರು ಹಾಕ್ಬೇಕೇನ್ರಿ ಮುಂಚೆ? ಯಾವ ಸಾರು ಹಾಕ್ಬೇಕು? ಇದು ಬ್ಯಾಳೆ ಸಾರು ಹಾಕಿ ಮಸಾಲೆ ಹಾಕ್ಲಿರಿ. ಕನ್ಫ್ಯೂಷನ್ ಆದವಳು ನಿಂದ ರೀ, ಯಾವ್ದು ಹಾಕಬೇಕು ಅಂತ ಗೊತ್ತಿರತ್ತೆ. ಈಗ ಗೊತ್ತಿಲ್ವಾ? ಇದೆಂತ ಬೇಳೆ ಸಾರು ಇದು? ಇದು ಬ್ಯಾಳೆ ಕುದ್ದಿರ್ತೈತಲ್ಲ ಇದ್ರದಾಗ ಹಾಕಿಲ್ರಿ ಅಜ್ಜಿ. ಇವಾಗ ಮಿಕ್ಸಿಗೆ ಹಾಕೊಂಡಿದ್ದು ಮಸಾಲ ಪೇಸ್ಟ್ ಹಿಂಗೆ ಹಾಕೋಬೇಕ್ರಿ. ಸ್ವಲ್ಪ ಇದು ದಮಾಸ್ ಸ್ಮೆಲ್ ಹೋಗ್ಬೇಕಂತ್ರಿ ಇದೇನ, ಅದಕ್ಕೆ ತಿರುಗಿಸ್ಕೊಳತ್ತೀನಿ ರೀ. ಸ್ವಲ್ಪ ಅರ್ಶಿನ ಪುಡಿ ಹಾಕೋತೀನಿ ರೀ. ಹಾಕಿರಿ, ಅದ್ರ ಸ್ವಲ್ಪ ಹಾಕಿರ್ತೀನಿ ತೋರಿ, ಇಷ್ಟೇ ಸ್ವಲ್ಪ ತಿರುಗಿಸ್ಕೋಬೇಕ್ರಿ ಚಂದಂಗೆ. ಈ ಕಡೆ ಬಟಾಟೆ ಪಲ್ಯ ಆತ್ರಿ ನಂದಾಗ. ನಮ್ಮ ಮಮ್ಮಿ ಮಸ್ತ್ ಮಾಡ್ತಾರೆ ಈ ಕಟ್ಟಿನ ಸಾರು. ನೆಕ್ಸ್ಟ್ ಇದೇನಿದು? ಇದು ಬ್ಯಾಳೆ ಕುಚ್ಚಿ ಇರ್ತೈತಲ್ಲ, ನೀರು ತಗೊಳ್ಳೋದು ಹಾಕೋದು ಹಿಂಗೆ ಬರ್ತೈತೆ. ನಾವು ಕಲರ್ ಚೇಂಜ್ ಆಗೈತಲ್ಲ, ಮೊದಲು ಕಲರ್ ಕೆಂಪು ಬರ್ತೈತೆ. ಖಾರ ಹಾಕ್ತಿದ್ವಿ, ಹಸಿ ಖಾರ ಹಾಕಿ ಒಟ್ಟು. ಅದೇ ಅರ್ಶಿನ ಹಾಕ್ಬೇಕ್ರಿ ಅದಕ್ಕೆ. ಎಷ್ಟು ಹಾಕ್ತಿ? ಅರ್ಶಿನ ಮತ್ತು ಬಂದೇ ಇಲ್ಲ ಅದು, ಅದಕ್ಕೆ ಹುಂಚೆಹಣ್ಣು ನೆನೆಯಾಕೆ ಇಟ್ಟಿದ್ದೆ ರೀ. ಹುಂಚೆಹಣ್ಣು ಹಾಕ್ಬೇಕು, ಬರೀ ನೀರು ಹಾಕ್ಬೇಕದ್ರದ? ಹಾಂ, ಹುಂಚೆಹಣ್ಣು ನೀರು ಹಾಕಬೇಕು, ಬೆಲ್ಲ ಹಾಕಬೇಕು. ತೆಗೆದು ಹಾಕ್ಬಿಟ್ಲ ಮತ್ತೆ ಯಾಕೆ? ನನ್ನೇನು ಚಲೋ ಐತೆ ಆಳು. ಹಾಂ ಹಾಕ್ಬೇಕ್ರಿ. ಈಗ ಹಾಕಿ ಕುದಿಸ್ತೀನಿ ರೀ, ಸ್ವಲ್ಪ ರುಚಿ ಬರಲಿ. ಸ್ವಲ್ಪ ಹಾಕ್ಬೇಡ, ಇಟ್ಟು ಮಂಡದ ಒಳಗೆ ಹೇಳ್ತೀನಿ. ಅಷ್ಟು ಮಂಡದಾಳೆ ಭಾರಿ ಮಂಡದಾಳ್ರಿ. ಮಾಡಿದ್ದೀನಿ ನಾ ಭಾಳ. ತೋರಿಸಿ ಕಡೆ ಮಗ ಮಂಡಿ ನೀರು ಇಷ್ಟು ಸಾಕ್ರಿ ಅಜ್ಜಿ. ನೋಡ್ರಿ ಅದಕ್ಕೆ ಕೊಬ್ಬರಿ ಕಡಿಮೆ ಆಗ್ತೈತೇನ ನೋಡೋಣ ಸರಿ. ನೋಡ್ರಿ ಸುಡ್ತೈತ್ರಿ. ನೀರು ಸಾಕ್ರಿ. ಆಯ್ತಲ್ಲ, ಸಾರು ಇಷ್ಟೇ ಮುಗೀತಲ್ಲ, ಇನ್ನೇನು ಹಾಕೋದಿಲ್ಲಲ್ಲ. ಆಯ್ತು ರೀ, ಸ್ವಲ್ಪ ಕುದಿಸಿ ಹಾಕಿ ಬಿಡೋದು, ಸಾರು ಮುಗೀತು. ಹೌದಿಲ್ಲ? ಮಸಾಲೆ ಪುಡಿ ಹಾಕ. ಎಂಥ ಮಸಾಲೆ ಪುಡಿ ಹಾಕಿ? ಗರಂ ಮಸಾಲ ಇದೊಂದು ಸ್ವಲ್ಪ ಹಾಕಿ 2 ಚಮಚ ಹಾಕ್ಬೇಕ್ರಿ. 2 ಚಮಚ ಗರಂ ಮಸಾಲ. ಮುಗೀತು ಸಾರ? ಆಯ್ತು ನೋಡ್ರಿ ಸಾರು. ಬೆಲ್ಲ ಹಾಕ್ಬೇಕ್ರಿ ಸ್ವಲ್ಪ, ನಿಂದರಿ ಬೆಲ್ಲ ಹಾಕಿದ್ರೆ ರುಚಿ ಬರ್ತೈತ್ರಿ. ಹಾಕ ನೀನು ಇನ್ನಷ್ಟು ಮುಂಚೆಣ್ಣು ಭಾಳ ಹಾಕ್ಯಲ್ಲ. ಇಷ್ಟು ಹಾಕೋದು ನೋಡ್ರಿ. ಆಯ್ತು ಮುಗೀತ. ಹಾಂ ಇಷ್ಟೇ ಇದು ಕುದಿಸೋದು ಅಷ್ಟೇ, ಮತ್ತೇನು ಮಾಡಬೇಕು? ಮುಗೀತು. ಹಾಂ ಏನ್ರಿಪ್ಪ 2 ಕೆಲಸ ಮಾಡಿಸ್ತಾನೆ ರೀ.
ಮತ್ತು ಅವಾಗ ಹೇಳ್ಬೇಕಿಲ್ಲ ಉಪ್ಪು ಹಾಕಿರ್ಲಿಲ್ಲ ಉಪ್ಪು ಹಾಕೋ ತೋರಿಸ್ತಾಳ ನೋಡ್ರಿಪ್ಪ ಉಪ್ಪು ಹಾಕ್ಬೇಕಂತ ಸ್ವಲ್ಪ ಖಾರನ ಆಗಿಲ್ರಿ ಅಜ್ಜಿ 10 ಮೆಣಸಿನ್ಕಾಯಿ ಹಾಕಿನ್ರಿ ಇದಕ್ಕೆ ಇದಕ್ಕೆ ಇತ್ತಲ್ಲ ಚಟ್ನಿ ಕುಟ್ಟಿದ್ದ ಹಾಕ್ಬೇಕಿಲ್ಲ ಹೋಗಿ ಕುಟ್ಟಿ ಇಟ್ಟಿದ್ದಕ್ಕೆ ನೋಡ ಅಂತೇಳಿ ಹಾಕಾದ್ರೆ ಒಂದು ಪೀಸು ಖಾರನ ಆಗಿಲ್ಲ ನೋಡ್ರಿ 10 ಮೆಣಸಿನ್ಕಾಯಿ ಹಾಕಿನ್ ಮತ್ತೆ ನೀ ಭಾಳ ಖಾರನ ಮಾಡಕ್ಕೆ ಹೋಗ್ಬೇಡ್ರಿಪ್ಪ ಅದು ಕುದ್ದಿಂದ ಚಲೋ ಆಗ್ತಿತ್ತವ ಹಂಗಿದಾ ಸಾಕು ಬಿಡು ಭಾಳ ಖಾರ ಮಾಡ್ಬೇಕು ಇದು ಇಷ್ಟಕ್ಕೂ ನಿಲ್ಲಿಸ್ತಾರೆ ಹುಳಿನ ಆಗಿಲ್ರಿ ಅಜ್ಜಿ ಅದು ಇಲ್ಲಿ ಬಿಡಿ ಹುಳಿ ಬಿಡಿ ನೋಡ್ರಿ ಮಾಡ್ಕೊಂಬಂದೆ ಸಾಂಬಾರ್ ಇದು ಹಿಂಗಾಗೈತಿ ಫಸ್ಟ್ ಟೈಮ್ ನಾ ಇಂಥ ಸಾಂಬಾರು ತಿನ್ನತ್ತೇನ್ರಿ ಯಾಕಂದ್ರೆ ಮಮ್ಮಿ ಅದು ಕೆಂಪು ಚಟ್ನಿ ಹಾಕಿ ಮಾಡ್ತಾರಲ್ಲ ಇದು ಕಲರ್ ಕೆಂಪು ಚಟ್ನಿ ಅಲ್ರಿ ಒಣ ಖಾರ ಪುಡಿ ಹಾಕಿ ಮಾಡ್ತಾರ ಒಣ ಖಾರ ಪುಡಿ ಕೆಂಪು ಚಟ್ನಿ ನೋಡು ಒಂದಲ್ಲ ಕೆಂಪು ಚಟ್ನಿ ಅಂದ್ರೆ ಬೇರೆ ಆಗ್ತೈತಪ್ಪ ಕೆಂಪು ಚಟ್ನಿ ಅಂದ್ರೆ ಅವು ಮೆಣಸಿನ್ಕಾಯಿ ತಗೋತು ಬ್ಯಾಡಗಿ ಮೆಣಸಿನ್ಕಾಯಿ ಅದ್ರ ಚಟ್ನಿ ಮಾಡ್ತಾರಲ್ಲ ಅದಕ್ಕೆ ಇದರಲ್ಲಿ ಮಾಡಿರ್ತಾರ ಮತ್ತೆ ಖಾರ ಪುಡಿ ವೈ ಏನಪ್ಪ ಏನು ಬ್ಯಾಡಗಿ ಮೆಣಸಿನ್ಕಾಯಲ್ಲೇ ಮಾಡ್ತಾರೆ ಬಿಡು ಅದು ಪೌಡ್ರ್ ಚಟ್ನಿ ಅಂದ್ರೆ ಅದು ಕುದಿಸಿ ಚಟ್ನಿ ಹೋಲ್ಬಿಡ್ತೀನಿ ಈಗ ಹೆಂಗಾಗೈತಿ ಹೇಳು ಇವತ್ತು ಭಾಳ ಸಿಟ್ಟು ತರ್ಸ್ಯಾನ ನನಗೆ ಅದಕ್ಕೆ ರೀ ಮುಂಜಾನಿಂದ ಸಿಟ್ಟು ತರ್ಸ್ಯಾನ ನನಗೆ ಅದಕ್ಕೆ ನೀ ಮಾಡ್ಸಾಕತ್ತಿ ನನಗೆ ಹೇಳ ನಾ ಅಜ್ಜಿ ಮುಂದೆ ನಿಮ್ಮ ಅಜ್ಜಿ ಹೋಗು ಹೇಳ್ತೀನಿ ಅಂದ್ರೆ ಅಜ್ಜಿ ಮುಂದೆ ಹೇಳ್ತೀನಿ ತೋರಿಸ್ತೀನಿ ನಿನಗೆ ಅಜ್ಜಿಗೆ ತೋರಿಸ್ತೀನಿ ಹೆಂಗಾಗೈತೆ ಹೇಳು ಸಾಂಬಾರು ಇವಂಗೆ ತಿಳಿ ಸಾರು ಅಂದ್ರೆ ಇಷ್ಟ ರೀ ಬರೀ ಮ್ಯಾಗಿನ ಕೊಡ್ಬೇಕ್ರಿ ಇವಂಗೆ ಚಲೋ ಆಗೈತಿ ಖರೆ ಈ ಕೋತಂಬರಿ ತಿನ್ನಲ್ಲ ನೋಡ್ರಿ ಸೈಡಿ ಹೆಂಗೆ ಎತ್ತಿಡ್ತಾನ ಇಷ್ಟ ಆಗಲ್ಲ ಅಯ್ಯ ರಾಮ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡೋಣಂತಾನೆ ಎಂಡ್ ಮಾಡೋಣಂತ್ರಿ ಎಲ್ಲರಿಗೂ ನೋಡು ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡೋಣಂತ್ರಿ ಎಲ್ಲರಿಗೂ ಹ್ಯಾಪಿ ನಾಗರ ಪಂಚಮಿ ಎಲ್ಲರಿಗೂ ರೀ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತೆ ಕಮೆಂಟ್ ಒಳಗೆ ತಿಳಿಸ್ರಿ ನೆಕ್ಸ್ಟ್ ಲಾಗ್ದಾಗ ಸಿಗೋಣಂತ ಬಾಯ್